ಏನು ಯುದ್ಧಕ್ಕೆ ನೀರಿನಂತೆ 3 ವರ್ಷಗಳಿಂದ ಹಣ ಸುರಿತಾ ಇದ್ರು ಕೂಡ ರಷ್ಯಾ ಆರ್ಥಿಕತೆ ಏನೂ ಆಗ್ತಾ ಇಲ್ಲ. ಪುಟಿನ್ ಆರ್ಥಿಕತೆ ಮೇಲಕ್ಕೆ ಹೋಗ್ತಾ ಇದೆ. ಯಾಕೆ ಸ್ನೇಹಿತರೆ, ಇದುವರೆಗೂ ಯುದ್ಧ ಶುರುವಾದರಿಂದ 2022ರಿಂದ ಯುಕ್ರೇನ್ $174 ಬಿಲಿಯನ್ ಖರ್ಚು ಮಾಡಿದ್ದಾರೆ. ಇದರಲ್ಲಿ ಅಮೆರಿಕ, ಯುರೋಪ್ ಮಿತ್ರರೆಲ್ಲ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಆದ್ರೆ ರಷ್ಯಾ ಏಕಾಂಗಿಯಾಗಿ $344 ಬಿಲಿಯನ್ ಖರ್ಚು ಮಾಡಿದೆ. ಯಾರ್ದು ಸಪೋರ್ಟ್ ಇಲ್ಲ, ಏಕಾಂಗಿಯಾಗಿ. ಆದ್ರೂ ರಷ್ಯಾ ಆರ್ಥಿಕತೆ ಅಲುಗಾಡ್ತಿಲ್ಲ, ಗ್ರೋ ಆಗ್ತಿದೆ. ಏನ್ ಕಾರಣ? ಸಿಂಪಲ್. ಜಗತ್ತಿನ 24.39% ನಷ್ಟು ನ್ಯಾಚುರಲ್ ಗ್ಯಾಸ್ ರಿಸರ್ವ್ಸ್ ಅಲ್ಲಿದೆ. ನೈಸರ್ಗಿಕ ಸಂಪನ್ಮೂಲ ಚೆನ್ನಾಗಿದೆ. ಪ್ರತಿ ವರ್ಷ ಸುಮಾರು 200 ಬಿಲಿಯನ್ ಕ್ಯೂಬಿಕ್ ಮೀಟರ್ ಅನಿಲ ಮಾರಿ ರಷ್ಯಾ $235 ಬಿಲಿಯನ್ ಗಳಿಸುತ್ತೆ. ಜಗತ್ತಿನ 4.85% ತೈಲ ಕೂಡ ರಷ್ಯಾ ಬಳಿ ಇದೆ. ಇದರಿಂದ ಕೂಡ ರಷ್ಯಾ ವರ್ಷಕ್ಕೆ $190 ಬಿಲಿಯನ್ ದುಡ್ಡು ಗಳಿಸುತ್ತೆ. ಆ ಕಡೆ ಚಿನ್ನ, ಅಲ್ಯೂಮಿನಿಯಂ, ನಿಕ್ಕಲ್ ನಂತ ಖನಿಜಗಳನ್ನ ಕೂಡ ಬಗೆದು ಮಾರಿ ರಷ್ಯಾ ದುಡ್ಡು ಗಳಿಸುತ್ತೆ. ರಸಗೊಬ್ಬರ ಸೇರಿದಂತೆ ಕೃಷಿ ಉತ್ಪನ್ನಗಳಿಂದಲೂ ಕೂಡ ವರ್ಷಕ್ಕೆ $50 ಬಿಲಿಯನ್ ಗಳಿಸ್ತಾ ಇದ್ದಾರೆ. ಆಮೇಲೆ ಕಟ್ಟಿಗೆ, ಮರದ ವಸ್ತುಗಳು, ಅದನ್ನು ಮಾರಿ $20 ಬಿಲಿಯನ್ ಗಳಿಸ್ತಾ ಇದ್ದಾರೆ. ಜೊತೆಗೆ ತಾನೇ ಯುದ್ಧ ಮಾಡ್ತಾ ಇದ್ರು ಕೂಡ ಬೇರೆ ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರ ಮಾಡಿ ಅಲ್ಲೂ $50-60 ಬಿಲಿಯನ್ ವರ್ಷ ಪುಟಿನ್ ಗಳಿಸ್ತಾ ಇದ್ದಾರೆ. ಹಾಗಾಗಿ ಯುದ್ಧ ಪುಟಿನ್ರ ಆರ್ಥಿಕತೆಯನ್ನ ಕೆಳಗೆ ಬೀಳಿಸಿಲ್ಲ, ಬದಲಿಗೆ ಸ್ಟ್ರಾಂಗ್ ಆಗಿ ಹಂಗೆ ಹೋಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯ ಫುಲ್ ರಿಪೋರ್ಟ್ಗಾಗಿ ರಿಲೇಟೆಡ್ ವಿಡಿಯೋವನ್ನ ಮಿಸ್ ಮಾಡದೆ ಚೆಕ್ ಮಾಡಿ.